ಇಷ್ಟ ಆಯ್ತಾ? ಅವ್ರು ನಿನ್ನ ಮುಟ್ಟಾಳ ಅಂದಿದ್ರಲ್ಲಿ ತಪ್ಪೇ ಇಲ್ಲ. ಅಲ್ಲ, ಈ ವಿಷಯನೆಲ್ಲ ನಿಮ್ಮ ಅಪ್ಪನ್ಗೆ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗ್ತಿತ್ತಲ್ಲ. ಆ ಕಿಟ್ಟಿ ಅಲ್ಲ ರಾಮಾಚಾರಿ ನನ್ನನ್ನು ಯಾಮಾರಿಸಿ ಅವನ ಹತ್ರ ಬರೋತರ ಮಾಡ್ಬಿಟ್ಟ. ಈ ವಿಚಾರ ಎಲ್ಲ ಎಷ್ಟು ಬೇಗ ಮಾನ್ಯತೆಯವ್ರಿಗೆ ಮತ್ತೆ ನಿಮ್ಮ ಅಪ್ಪನ್ಗೆ ಗೊತ್ತಾಗುತ್ತೋ ಅಷ್ಟೇ ಒಳ್ಳೇದು. ಬಿಡು, ನಮ್ ಡ್ಯಾಡ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಸದ್ಯಕ್ಕೆ ನಾವು ನಿನ್ನ ಇಲ್ಲಿಂದ ಬಿಡಲ್ಲ, ಸುಮ್ನೆ ಬಾ. ಹೇ ರುಕು, ನೀನು ಇಲ್ಲೇ ಇದೀಯಾ? ಹೌದಪ್ಪ, ನೆಕ್ಸ್ಟ್ ನಿಮ್ಮ ಅಪ್ಪನು ಇಲ್ಲಿಗೆ ಬರ್ತಾರೆ, ಇರು. ಏಯ್ ಚಾರು, ನಿನ್ನನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಕಣೆ. ಏಯ್, ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿ ಬಂದಿಲ್ಲ ಅಂದ್ಮೇಲೆ ನೀನೊಬ್ಳು ಹೆಣ್ಣೆ ಅಲ್ಲ ಕಣೆ. ನೀನ್ ಮೇಲೆ ಕೈ ಮಾಡೋದಕ್ಕೂ ನನ್ಗೆ ಅಸಹ್ಯ ಅನಿಸ್ತಿದೆ. ಏಯ್ ಚಾರು, ಇದಕ್ಕೆಲ್ಲ ನೀನ್ ಅನ್ಭವಿಸ್ತೀಯ ಕಣೆ. ಏಯ್, ನೀನ್ ಮಾಡಿರೋ ಪಾಪಕ್ಕೆ ನೀನ್ ಅನ್ಭವಿಸ್ತಾ ಇರೋದು. ಏಯ್, ನೀವ್ ನನ್ನ ಸುಮ್ನೆ ಬಿಟ್ರೆ ಸರಿ. ವರ್ಣ ಮೈ ತುಮ್ಕೊ ನೈ ಜೋಡುಗ. ಏಯ್ ಮುರಾರಿ, ಆದಷ್ಟು ಎಚ್ಚರವಾಗಿ ನೋಡ್ಕೊ. ಇವ್ರ ಅಪ್ಪ ಮತ್ತೆ ಅವ್ರ ಪಾರ್ಟ್ನರ್ ಮಾನ್ಯತಾ ಸಿಕ್ಕಾಕೊಂಡು ಜೈಲಿಗೆ ಹೋಗೋವರೆಗೂ ಇವ್ರು ಇಲ್ಲೇ ಇರ್ಲಿ. ಸರಿ ರಾಮಾಚಾರಿ, ಬನ್ನಿ ಸರ್ ಕೂತ್ಕೊಳ್ಳಿ. ಹೇ, ಏನ್ ಮಾಡ್ತಿದ್ದೀರ ಎಲ್ರು ಸೇರ್ಕೊಂಡು? ಸಮಾಧಾನ ಸಾರ್. ಏಯ್, ಏನ್ ಮಾಡ್ತಿದ್ದೀರ ನೀವೆಲ್ರು ಸೇರ್ಕೊಂಡು ನಮ್ಮನ್ನ? ಏಯ್ ಏಯ್, ನಿಂತ್ಕೊಳ್ಳಿ. ಏಯ್, ಏಯ್, ಯಜಮಾನ್ರೆ, ಮಾತುಕತೆಯಿಂದ ಹೀಗೆ ಕುತ್ಕೊಂಡ್ರೆ ಏನಪ್ಪ ಮಾಡಲಿ? ಮೊಮ್ಮಗಳು ಬದುಕು ಬದಲಾಗಬೇಕು ಅಂತ ಬಯಸಿದ್ದೆ, ಭಗವಂತ ಬದಲಾಯಿಸ್ತಾ. ನಾನು ಆನಂದವಾಗಿದ್ದೆ. ಆದರೆ ಆ ಬದಲಾವಣೆನೆ ಅವಳಿಗೆ ಈ ಥರ ನೋವು ತಂದು ಕೊಟ್ಟಿದೆ ಅಂತಂದ್ರೆ ಏನಪ್ಪ ಮಾಡಲಿ? ಯಜಮಾನ್ರೆ, ನೊಂದ್ಕೋಬೇಡಿ. ನೊಂದ್ಕೊಳ್ಳದೆ ಏನು ಮಾಡಲಿ ರಾಯ್? ಹಕ್ಕಿ ಹಾರ್ತಾ ಇದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ. ಆ ಹಕ್ಕಿಗೆ ಬಿರುಗಾಳಿ ರಭಸದಿಂದ ಅಪ್ಪಳಿಸಿದಾಗ ಅದು ರೆಕ್ಕೆ ಪುಕ್ಕ ಎಲ್ಲ ಮುದುರ್ಕೊಂಡ್ಬಿಡುತ್ತೆ. ಆಗ ಆ ಹಕ್ಕಿಗೆ ಎಷ್ಟು ನೋವಾಗತ್ತೆ ಹೇಳು? ಅದನ್ನ ನೋಡೋ ನಮಗೂ ನೋವಾಗತ್ತೆ. ಆ ನೋವಿನಲ್ಲಿ ಹೇಗಪ್ಪ ನಿರಳವಾಗಿರೋದು ಹೇಳು? ಅವಳ ಜೀವನ ಮುಂದೇನಾಗುತ್ತೆ ಅನ್ನೋ ಭಯ ನನಗೆ. ಯಜಮಾನ್ರೆ, ಆ ದೇವರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡ್ತಾನೆ ಹೊರತು ಕೈ ಬಿಡಲ್ಲ ಅಂತ ಯಾವಾಗ್ಲೂ ನೀವೇ ಹೇಳ್ತಾ ಇದ್ರಿ ಅಲ್ವಾ? ಜೀವನ ನಿಮಗೆ ಇಂಥ ಅನುಭವ ತುಂಬಾ ಕೊಟ್ಟಿದೆ, ಅಂಥದ್ರಲ್ಲಿ ನೀವೇ ಹೋಪ್ ಕಳ್ಕೊಂಡ್ರೆ ಹೇಗೆ ಯಜಮಾನ್ರೆ? ಇಷ್ಟೆಲ್ಲ ಆದ್ಮೇಲೆ ಹೋಪನ್ ಹೇಗಪ್ಪ ಇಟ್ಕೊಳ್ಳೋದು? ಯಾವ ಧೈರ್ಯದ ಮೇಲೆ ಹೋಪ್ ಇಟ್ಕೊಳ್ಳೋದು ಹೇಳು? ನಂಬಿಕೆನೇ ಜೀವನ. ಒಳ್ಳೆಯವರಿಗೆ ಒಳ್ಳೇದಾಗತ್ತೆ ಅನ್ಕೊಂಡಿರೋರು ನೀವು, ಅಂಥದ್ರಲ್ಲಿ ದೇವ್ರು ಏನೋ ಒಂದು ಮಾಡ್ತಾನೆ ಅಲ್ವಾ ಯಜಮಾನ್ರೆ? ಝಾನ್ಸಿ ಮೇಡಮ್ ಜೀವನದಲ್ಲಿ ರಾಘು ಸರ್ನ ತಗೊಂಡ್ ಬಂದು ಇಷ್ಟೆಲ್ಲ ಬದಲಾವಣೆ ಮಾಡಿರೋ ದೇವ್ರು ಇದೊಂದನ್ನ ಬದಲಾಯಿಸಲ್ವಾ ಯಜಮಾನ್ರೆ? ಈ ಭರವಸೆ ಎಲ್ಲಿವರೆಗೂ ಇಟ್ಕೋಬಹುದು ಗೊತ್ತಾ? ನಾಳೆ ಇವರಿಬ್ರು ಕೋರ್ಟಲ್ಲಿ ಏನ್ ನಿರ್ಧಾರ ತಗೊಳ್ತಾರೋ ಅಲ್ಲಿವರೆಗೂ ಅಷ್ಟೇ. ಒಂದು ವೇಳೆ ನಾಳೆ ಇವರಿಬ್ರು ಕೋರ್ಟಲ್ಲಿ ದೂರ ಆಗೋ ನಿರ್ಧಾರನ ಬದಲಾಯಿಸ್ಕೊಳ್ದೆ ಇದ್ರೆ ಎಲ್ಲ ಮುಗ್ದೋಗುತ್ತಲ್ವಾ? ಯಜಮಾನ್ರೆ, ನನ್ನ ಮನಸ್ಸು ಹೇಳ್ತಾ ಇದೆ ನಮ್ಮ ಮೇಡಮ್ ಜೀವನ ಸರಿ ಹೋಗುತ್ತೆ. ಝಾನ್ಸಿ ಮೇಡಮ್ ರಾಘು ಸರ್ ನೀವು ಅನ್ಕೊಂಡಂಗೆ ನಿಮ್ ಕಣ್ ಮುಂದೆ ಒಂದಾಗಿ ಜೀವನ ಮಾಡ್ತಾರೆ, ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೇದನ್ನು ಬಯಸೋ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ಯಜಮಾನ್ರೆ.
ನಿಮ್ಮ ಚೋಟಾ ಬಾಸಿಗೆಯಲ್ಲಿ ಹಳ್ಳನ ತೋಡಿ ಈಗ ಇವ್ರುಗಳಿಗೆ ತೋಡಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ನೋಡ್ತಾ ಇರು, ನಿನ್ನ ಮುಂದೆನೆ ಇವ್ರುಗಳನ್ನ ಹೆಂಗೆ ಬಕ್ರ ಮಾಡ್ತಾರೆ ಅಂತ. ಹಾಯ್ ಮ್ಯಾಮ್. ಹಾಯ್ ಬೇಬಿ, ಕಪ್ ಕಪ್. ಸಾರಿ ಬರೋದ್ ಲೇಟ್ ಆಗೋಯ್ತು. ಏನ್ ಮಾಡೋದು ಸರ್, ಮೊದಲೇ ಆರಾಮಾಚಾರಿ ಡಬ್ಬಾ ಗಾಡಿ ಬರದ ಪಂಚರ್ ಆಗೋಯ್ತು. ಪಂಚರ್ ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಪಂಚರೇ ಆಗಿತ್ತು ಅಥವಾ ಇವರು ಪಂಚರ್ ಮಾಡಿ ಬರ್ತಾ ಇದ್ರು, ಯಾರು ಗೊತ್ತು. ಅಂಕಲ್, ಅಂದ್ಹಾಗೆ ವಿವೇಕ್ ಎಲ್ಲಿ? ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ, ಬೇಗ ಬನ್ನಿ ಅಂತ ಹೇಳಿದ್ರು. ನಮಗೂ ಹಾಗೆ ಹೇಳಿ ಹೊರಟೋದ. लेकिन वो किधर गया हमको भी मालूम नहीं. ಅವ್ನು ಎಲ್ಲಿದ್ದಾನೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಯಾವಾಗ್ಲೂ ಹೀಗೆ ಅಂಕಲ್, ಹೇಳೋದೊಂದು ಮಾಡೋದೊಂದು. ಅದಕ್ಕೆ ನನ್ಗೆ ಯಾವಾಗ್ಲೂ ಸಿಟ್ಟು ಬರುತ್ತೆ. ಕೂಲ್ ಡೌನ್ ಬೇಬಿ, ಏನೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ ಇರು. ನನ್ ವಿಷಯ ಬಿಡು ಮಾಮ್. ಪಾಪ ಅಂಕಲ್ಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ಗೆ ಗೊತ್ತು ತಾನೆ. ಅವ್ರನ್ನ ಹೀಗೆ ವೇಟ್ ಮಾಡ್ಸಿದ್ರೆ ಹೇಗೆ ಹೇಳು? ಅಷ್ಟೊಂದು ಸೆನ್ಸ್ ಅವನಿಗಿದ್ರೆ ಪರವಾಗಿಲ್ಲ ಬಿಡಿ ಅಂಕಲ್, ಮದ್ವೆ ಆದ್ಮೇಲೆ ನಾನೇ ಅವ್ರನ್ನ ದಾರಿಗೆ ತರ್ತೀನಿ. ಮೋಸ್ಟ್ಲಿ ನಾನು ಮದ್ವೆ ವಿಷಯನ ಡಿಸ್ಕಸ್ ಮಾಡೋಕೆನೆ ಬರೋಕ್ ಹೇಳಿದ್ದಾರೆ ಅಂತ ಅನ್ಕೊಂಡೆ. ನೋ ಬೇಬಿ, ಬೇರೆ ಯಾವ ವಿಷಯ ಗೊತ್ತಾಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದ. ಓಕೆ, ಆ ವಿಷಯ ಬಿಡಿ, ಅದನ್ನ ಅವ್ರು ಬಂದ್ಮೇಲೆನೆ ಕೇಳೋಣ. ಅಂಕಲ್, ಇವಾಗ ಮದ್ವೆ ಹೇಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? तुम जो बोलोगे ಹಾಗೆ ಮಾಡೋಣ. ಅಂಕಲ್, ನನ್ನ ಕೇಳಿದ್ರೆ ಸಿಂಪಲ್ ಆಗಿ ರಿಜಿಸ್ಟರ್ ಆಫೀಸಲ್ಲಿ ಮದ್ವೆ ಮಾಡ್ಕೊಂಡು ಆಮೇಲೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿದ್ರೆ ಚಂದ ಅನ್ಸುತ್ತೆ. ಹೌದು ಮೇಡಮ್, ಮದುವೆ ರಿಜಿಸ್ಟರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಹಾಗೆ ಮಾಡೋಣ. ಅಂಕಲ್, ರಿಜಿಸ್ಟರ್ ಅಂದಾಗ ನೆನ್ಪಾಯ್ತು, ನನ್ ಡ್ಯಾಡ್ ಆಸ್ತಿನೆಲ್ಲ ಯಾವಾಗ ಟೇಕ್ ಓವರ್ ಮಾಡ್ಕೊಳ್ತಿದ್ದೀರಾ? ಏನ್ ಮಾಡೋದು ಬೇಟಿ, ನಿಮ್ ಡ್ಯಾಡ್ ಸಿಗ್ನೇಚರ್ ಮಾಡ್ತಾ ಇಲ್ಲ ಅಲ್ವಾ? ಅದು ಕರೆಕ್ಟೇ. ಅಂಕಲ್, ನಾನೊಂದ್ಸಲ ಟ್ರೈ ಮಾಡ್ಲಾ? ಓ ಕೇಸೆ ಬೇಟಿ? ಸಿಂಪಲ್ ಅಂಕಲ್, ನಾನು ನಿಮ್ ಕಡೆ ಇದ್ದೀನಿ ಅಂತ ಹೇಳೋಕ್ ಹೋಗಲ್ಲ. ಎಲ್ಲಾ ಆಸ್ತಿನೂ ನನ್ನ ಹೆಸರಿಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಡ್ಯಾಡ್ ಖಂಡಿತವಾಗ್ಲೂ ಬೇಡ ಅಂತ ಹೇಳಲ್ಲ. ಎಸ್ ಬೇಬಿ, ನಿನಗೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಜೈ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಮಾಮ್, ನೀನ್ ಸೈನ್ ಮಾಡ್ಬಿಟ್ರೆ ನಾನ್ ಡ್ಯಾಡ್ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಆಗುತ್ತೆ. ನಾನು ವಿವೇಕ್ ಮದ್ವೆ ಆದ್ಮೇಲೆ ಅದೆಲ್ಲ ನಿಮ್ಗೆ ಆಗುತ್ತಲ್ವಾ? ವಾಟ್ ಅ ಗುಡ್ ಐಡಿಯಾ. ಹಾಗೆ ಮಾಡೋಣ. ನಾಳೆನೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ. ಮನೆತಾಜಿ, ನೀವು ಸೈನ್ ಮಾಡ್ಬಿಡಿ. ಆಲ್ ರೈಟ್, ಮದ್ವೆಗ್ ಮುಂಚೆ ಕೆಲ್ಸ ಆದ್ರೆ ಇನ್ನೂ ಒಳ್ಳೇದು. ಇವರು ರೆಡಿ ಮಾಡಕ್ ಹೊರಟಿರೋದು ಆಸ್ತಿ ಪತ್ರನಲ್ಲ, ಇವ್ರಿಗೆ ಮರಣ ಶಾಸನ ಅನ್ನೋದನ್ನ ಯಾಕೆ ಇವ್ರು ಅರ್ಥ ಮಾಡ್ಕೊಂತ ಇಲ್ಲ? ಇಷ್ಟ ಆಯ್ತಾ? ಅವ್ರು ನಿನ್ನ ಮುಟ್ಟಾಳ ಅಂದಿದ್ರಲ್ಲಿ ತಪ್ಪೇ ಇಲ್ಲ. ಅಲ್ಲ, ಈ ವಿಷಯನೆಲ್ಲ ನಿಮ್ಮ ಅಪ್ಪನ್ಗೆ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗ್ತಿತ್ತಲ್ಲ. ಆ ಕಿಟ್ಟಿ ಶೇ ಅಲ್ಲಲ್ಲ, ರಾಮಾಚಾರಿ ನನ್ನನ್ನು ಯಾಮಾರಿಸಿ ಅವನ ಹತ್ರ ಬರೋತರ ಮಾಡ್ಬಿಟ್ಟ. ಈ ವಿಚಾರ ಎಲ್ಲ ಎಷ್ಟು ಬೇಗ ಮಾನ್ಯತವ್ರಿಗೆ ಮತ್ತೆ ನಿಮ್ಮ ಅಪ್ಪನ್ಗೆ ಗೊತ್ತಾಗುತ್ತೋ ಅಷ್ಟೇ ಒಳ್ಳೇದು. ಇಲ್ಲ ಅಂದ್ರೆ ಸಾಕ್ಷಿ ಸಮೇತ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತಾರೆ. ಆದ್ರೆ ಮನೆ ಕುಚ್ ಗಲತ್ ನೈ ಕಿಯಾ, ನಾನೇನ್ ತಪ್ಪು ಮಾಡಿಲ್ಲ. ಐ ಆಮ್ ವೆರಿ ಗುಡ್ ಬಾಯ್. ನಿಮ್ಮಪ್ಪ ಬ್ಯಾಡ್ ಡ್ಯಾಡಿ ಅಲ್ವಾ? ಅದಕ್ಕೆ ನಿಮ್ಮಪ್ಪ ಮಾಡಿರೋ ಕರ್ಮನ ಮಗನು ಅನ್ಭವಿಸೋ ರೀತಿ ಮಾಡ್ತಾರೆ. ಏ ಹೀಡಿಯಟ್, ಅವ್ರ ಹತ್ರ ಎಲ್ಲ ಸಾಕ್ಷಿಗಳು ಇದೆ. ಅದನ್ನೆಲ್ಲ ಅವ್ರು ಪೊಲೀಸಿಗೆ ಕೊಟ್ರೆ ನಿಮ್ಮಪ್ಪ, ಮಾನ್ಯತ, ನಾನು ಎಲ್ರು ಜೈಲಿಗೆ ಹೋಗ್ತೀವಿ ಅಷ್ಟೇ. ಈ ಕಡೆ ಶಾದಿ ಕ್ಯಾನ್ಸಲ್ ಆಗಿದೆ, ಇನ್ನೊಂದ್ ಕಡೆ ಡ್ಯಾಡ್ ಒಳಗಡೆ ಹೋಗೋ ಪರಿಸ್ಥಿತಿ ಬಂದಿದೆ. ತಪ್ಪಿಸ್ಕೊಳ್ಳೋ ದಾರಿ ನೋಡೋದ್ರೆ ಮದ್ವೆ ಚಿಂತೆ ಮಾಡ್ತಿದ್ಯಲ್ಲ. ಹಲೋ, ನೀವು ಒಳ್ಳೆ ಮೊಬೈಲ್ ಅಲ್ಲಿ ಮ್ಯಾಪ್ ನೋಡ್ಕೊಂಡು ರೂಟ್ ಹೇಳಿದಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ. ಸದ್ಯದ ಪರಿಸ್ಥಿತಿಲಿ ನಮ್ ಎಸ್ಕೇಪ್ ಆಗೋ ರೂಟ್ ನೋಡ್ಬೇಕು. ಇಲ್ಲ ಅಂದ್ರೆ ಅವ್ರು ನಮ್ಮನ್ ಯಾರನ್ನು ಬಿಡಲ್ಲ. ಈಗ ನಾನು ಏನ್ ಮಾಡ್ಬೇಕು? ನೋಡು, ಮುರಾರಿ ಇಲ್ಲಿಗೆ ಬಂದಾಗ ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡು. ನಾವಿಬ್ರು ಇಲ್ಲಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆದ್ರೆ ಮಾತ್ರ ನಾವೆಲ್ರೂ ಉಳಿಯೋದು. ಆ ರಾಮಾಚಾರಿ ಚಾರು ಕತೆ ಮುಗ್ಸೋದು, ನಮ್ ದ್ವೇಷ ತೀರಿಸ್ಕೊಳ್ಳೋದು.
ರಾಮಾಚಾರಿ ಏನು ಸೀರಿಯಸ್ ಆಗಿ ನೋಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ತಡ ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ಸಾಕ್ಷಿಗಳನ್ನ ಸಿದ್ಧಾರ್ಥ್ ಸರ್ ಕೊಟ್ಟು ಆ ಶತ್ರುಗಳಿಗೆ ಏನು ಶಿಕ್ಷೆ ಆಗಬೇಕು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬಿಡ್ಬೇಕು. ಸಡನ್ ಆಗಿ ಯಾಕಿಂತ ಯೋಚನೆ ಬಂತು ರಾಮಾಚಾರಿ? ಯಾಕಂದ್ರೆ ಆ ಸಕ್ಸೇನ ನಾವು ಅನ್ಕೊಂಡಿರೋದಕ್ಕಿಂತ ದೊಡ್ಡ ಕ್ರಿಮಿನಲ್ ಮೇಡಮ್. ಈಗ ಅವನ ಮಗ ಕಾಣಿಸ್ತಿಲ್ಲ ಅಂದಿದ ತಕ್ಷಣ ಅವನಿಗೆ ಡೌಟ್ ಶುರು ಆಗುತ್ತೆ. ಆ ಡೌಟಿಂದ ಅವನ ನಮ್ಮ ಹತ್ರ ಹುಡ್ಕೊಂಡು ಬಂದೇ ಬರ್ತಾನೆ. ಅವನು ಬರೋ ಅಷ್ಟರಲ್ಲಿ ನಾವು ಎಲ್ಲ ಸಾಕ್ಷಿಗಳನ್ನ ರೆಡಿ ಮಾಡಿ ಆ ಶತ್ರುಗಳಿಗೆ ಶಿಕ್ಷೆ ಆಗಂಗೆ ಮಾಡಲೇಬೇಕು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ರಾಮಾಚಾರಿ. ಇನ್ ಮುಂದೆ ಅವ್ರು ಯಾವ ಆಟಗಳು ನಡಿಬಾರ್ದು. ಇಲ್ಲಿವರೆಗೂ ಅವ್ರು ಮಾಡಿರೋ ಪಾಪದ ಕೆಲಸಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅದಕ್ಕೆ ಮೇಡಮ್ ಈ ಪ್ರಯತ್ನ. ಒಂದು ಸಾಕ್ಷಿ ಸಾಕು ಮೇಡಮ್, ಅವನ ಜೀವನ ಪೂರ್ತಿ ಜೈಲಲ್ಲಿ ಕಳಿಯೋದು ಮಾಡಕ್ಕೆ. ಹೌದು ರಾಮಾಚಾರಿ, ಇದನ್ನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸಿ ಇದ್ರಲ್ಲಿ ಭಾಗಿಯಾಗಿರೋ ಒಬ್ಬೊಬ್ರು ತಪ್ಪಿಸ್ಕೊಳ್ತಾರೋ ಹಾಗೆ ನಾವು ನೋಡ್ಕೊಳ್ಬೇಕು. ಇದ್ರಲ್ಲಿ ನಿಮ್ಮ ತಾಯಿ ಕೂಡ ಇದ್ದಾರೆ. ಇದ್ರೇನಂತೆ, ಯಾರು ಮಾಡಿದ್ರು ತಪ್ಪು ತಪ್ಪೇ ತಾನೆ. ಅದ್ರಲ್ಲೂ ಇವ್ರು ಮಾಡಿರೋದು ಕ್ಷಮಿಸೋಕಾಗದೇ ಇರೋಂಥ ಅಪರಾಧ. ಅದರಿಂದ ಯಾರನ್ನು ಕ್ಷಮಿಸೋ ಮಾತೇ ಇಲ್ಲ ರಾಮಾಚಾರಿ. ಆದ್ರೂ ನಿಮ್ಮ ತಾಯಿ ಅವ್ರ ತಾಯಿಯಾಗಿ ಯಾವತ್ ನಡ್ಕೊಂಡಿದ್ದಾರೆ ರಾಮಾಚಾರಿ? ತಾಯಿ ಆಗ್ಬೇಡ, ಒಬ್ಳ ಹೆಣ್ಣಾಗಿ ಅಥವಾ ಮನುಷ್ಯಲಾಗಿ ನಡ್ಕೊಂಡಿದ್ದಾಳ? ಏನು ತಪ್ಪು ಮಾಡಿದ್ರೆ ನನ್ನ ಡ್ಯಾಡ್ ಶಿಕ್ಷೆ ಅನುಭವಿಸ್ಬೇಕಾದ್ರೆ ಬರೀ ತಪ್ಪ ಮೇಲೆ ತಪ್ಪು ಮಾಡ್ಕೊಂಡು ಬರ್ತಾರೋ ಇವರು ಅಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇರೋಕೆ ಹೇಗಾಗುತ್ತೆ ರಾಮಾಚಾರಿ? ಈ ವಿಷಯದಲ್ಲಿ ಯಾರನ್ನು ಕ್ಷಮಿಸೋ ಮಾತೇ ಇಲ್ಲ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಆದರೆ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ.